ಅಣ್ಣ ತಂಗಿ ಇರೋ ಕಡೆ ಇರಲೇಬೇಕು. ತಂಗಿ ಬೆಂಗಳೂರಿಗೆ ಬಂದ್ರು ಅಂತ ಗೊತ್ತಾದ ತಕ್ಷಣ ಓಡಿ ಇಂದ 4 ಗಂಟೆ ತನಕ ಸತತ ಆನ್ ಆಗಿದೆ. ಪೆಟ್ರೋಲ್ ಅರ್ಧಕ್ಕರ್ಧ ಖಾಲಿಯಾಗಿದೆ. ಡೀಸೆಲ್ ಕಾಲು ಇಲ್ಲಿಂದ ಇಲ್ಲಿಗೆ ಮುರಿದು ಹೋಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಇವಾಗ ಟೈಮ್ ಬಂದು ಮಾರ್ನಿಂಗ್ ಎಷ್ಟು 5 o'clock ಆಗಿದೆ. ಬೆಳಿಗ್ಗೆ ಎಲ್ಲರೂ ಇದ್ದು ಶೂಟಿಗೆ ಹೋಗ್ತಾ ಇದ್ದೀವಿ. ಈ ಸಲ ಡಿಫ್ರೆಂಟ್, ಬೆಂಗಳೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಒಂದೇ ಲೊಕೇಶನಲ್ಲಿ ಒಂದಷ್ಟು ಬ್ಯಾಕ್ಗ್ರೌಂಡ್ಸ್ ಇರುತ್ತೆ. ಸೊ ಅಲ್ಲಿ ಎಲ್ಲ ಸೀರೀಸು ಚೇಂಜ್ ಮಾಡಿ ಶೂಟ್ ಮಾಡೋಣ ಅಂತ ಮೊದಲು ಪ್ಲ್ಯಾನ್ ಮಾಡಿದ್ದಾಳೆ. ಟೋಟಲ್ 10 to 12 ಸ್ಯಾರೀಸ್ ಇರ್ಬೋದು ಇಬ್ಬರಿಂದ. ನೋಡೋಣ ಎಷ್ಟಾಗುತ್ತೆ. ಎಲ್ಲ ಮುಗಿಸೋಣ ಸಂಜೆ ತನಕ ಅಂತಲೇ ಪ್ಲ್ಯಾನ್ ಮಾಡಿರೋದು. ಎಷ್ಟಾಗುತ್ತೆ ಅಂತ ನೋಡೋಣ. ಎಷ್ಟು ಬೇಗ ಮುಗೀತದೆ, ಎಷ್ಟು ಗಂಟೆಗೆ ಬರ್ತೀವಿ ವಾಪಸ್ ಮನೆಗೆ ಅಂತೆಲ್ಲ ಚೆಕ್ ಮಾಡುವ. ಗುಡ್ ಮಾರ್ನಿಂಗ್. ಎಲ್ಲರೂ ನಿದ್ದೆಗಣ್ಣಲ್ಲಿದ್ದಾರೆ. ವಿನೋದ್ಗೆ ವೇಟಿಂಗ್. ಸೊ ಅವ್ರು ಬಂದ ತಕ್ಷಣ ಹೊರಡೋದಷ್ಟೇ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ವಿನೋದಿಂದನೇ 20 ನಿಮಿಷ ಲೇಟಾಗಿದ್ದು. ಹಾಗಾಗಿ ನಾವು 5:15 ಆದರೂ ಇನ್ನು ಮೈಸೂರೆಲ್ಲ ಇದ್ದೀವಿ. ಎಲ್ಲ ಮಲಗಿದ್ದಾರೆ. ಅಯ್ಯಯ್ಯ ಕಾಣಿಸ್ತಿಲ್ಲ. ನೀನು ಮಲ್ಕೋ ಸತಿ, ಮಲ್ಕೋ ಕಣ್ಮುಚ್ಚು. ಗೈಸ್, ನಾವು ಲೊಕೇಶನ್ಗೆ ಬಂದ್ವಿ. ಈ ಲೊಕೇಶನ್ ನೋಡಿದ್ಯಾ ಸ್ವಾತಿ? ಪ್ರೀ ವೆಡ್ಡಿಂಗ್ ಶೂಟ್ ಅಲ್ವಾ? ಹಾಂ, ಇದು ಬ್ರೈಟ್ ಟು ಬಿ. ಎಸ್, ನಮ್ಮ ಅಣ್ಣಂದು ನಮ್ಮ ಅತ್ತಿಗೆ ಇದು ಬ್ರೈಟ್ ಟು ಬಿ ಮಾಡಿದ ಸ್ಪಾಟ್. ಇದು ಒಳಗಡೆ ಹೋಗಬೇಕು. ಸೊ ಅದೇ ಲೊಕೇಶನ್ ಚೆನ್ನಾಗಿದೆ ಅಂತ ಮತ್ತೆ ಬಂದಿದ್ದೀವಿ. ನೋಡಿ, ಎಲ್ಲ ವೆಲ್ಕಮ್ ಮಾಡ್ತಿದೆ ನಮ್ಮನ್ನ ಬೆಳಿಗ್ಗೆ. ಸೊ ಇವಾಗ ಮದುವೆದು ಮೇಕಪ್, ಇದು ರೂಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ ಈಗ. ಹುಷಾರು ತಪ್ಪಿ ನಾಗವಲ್ಲಿ ಆಗಿದ್ದಾಳೆ. ಆಯಿತು, ಸಾಕು. ಹೇಗಿದೆ? ಯಾವುದು? ಏನು ಅಲ್ಲ, ಏನೋ ಹೇಳಕ್ ಬಂದಲ್ಲ. ಅದೇ ಯಾವುದು ಸ್ಟಿಚ್ ಮಾಡಿಸ್ಬೇಕಂತ ಇರೋದು. ಹಾಂ, ಕೊಟ್ಟೆ. ಇನ್ನೋದವ್ರೆ, ನಮ್ಮ ನಿಧು ವಸ್ತ್ರ ಸೀರೆ ಹೇಗಿದೆ? ಚೆನ್ನಾಗಿದೆಯಾ? ನಿಮ್ಮ ಹುಡುಗಿಗೊಂದು ಕೊಡಿಸಿ. ಹಾಯ್ ಅಣ್ಣ. ಹಾಯ್ ಹಾಯ್. ನವೀನ್ ಅಣ್ಣ ಅವ್ರು ಬಂದಿಲ್ಲ. ನಿಮಿಷ ಇದೆ ಅಲ್ಲಿ ಹೋಗಿದ ತಕ್ಷಣ ಹಂಗೆ ನನ್ನ ಸಾರಿ ಹೇಗಿದೆ? ನಾನು ವೇರ್ ಮಾಡಿರೋ ಫಸ್ಟ್ ಆರೆಂಜ್ ಕ್ರ್ಯಾಪ್ ಸಾರಿ. ಸ್ವಲ್ಪ ರೆಟ್ರೋ ಸ್ಟೈಲ್, ಫುಲ್ ಅಲ್ಲ, ಆಫ್ ಆ್ಯಂಡ್ ಆಫ್ ರೆಟ್ರೋ ಸ್ಟೈಲಲ್ಲಿ ರೆಡಿಯಾಗಿದ್ದೀನಿ. ಹಂಗೆ ಅಣ್ಣ ರೆಟ್ರೋ ಸ್ಟೈಲಲ್ಲೇ ಸಾಂಗ್ ಹಾಕಿ ಕೊಡಬೇಕು. ಸರಿ ಸರ್. ನೆಕ್ಸ್ಟಲ್ಲಿ ಹತ್ರ ಹೋಗಿ. ಈಗ ಏನು ಮಾಡೋದು? ಹತ್ರ ತಗೊಳ್ಳಿ, ಹಂಗೆ ಮಾಡ್ತಾ ಹತ್ರ ತಗೊಳ್ಳಿ. ಹಾಂ, ಏನು ಮಾಡಲ್ಲ, ಕುಕ್ಕಲ್ಲ ತಲೆ ಕೆಟ್ಟ. ಭಯ ಬರ್ತಾರ. ಏನು ಮಾಡಲ್ಲ, ಏನು ಮಾಡಲ್ಲ. ಅದು ರೆಡಿ, ಸ್ಟಾರ್ಟ್. ಹತ್ರ ಹೋಗಿ. ಅಷ್ಟೇ, ಆರಿಸ್ಬಿಡಿ ಒಂದ್ಸಲ. ಈ ಕಡೆ ಹಿಂಗೆ ಇಟ್ಕೊಳ್ಳಿ. ಹಾಂ, ಹೇಳಿದಾಗ ಆರಿಸಿ. ಹಂಗೆ ಇಟ್ಕೊಳ್ಳಿ ಒಂದು ಶಾಟು, ಹಂಗೆ ಇಟ್ಕೊಳ್ಳಿ ಒಂದು. ಗೊತ್ತಿರೋ ವಿಷಯ. ಎರಡೇ ಓಡೋದು ಬರುತ್ತಾನೆ. ಇವೆಲ್ಲ ತೋರ್ಸ್ಗಿರ್ಸ್ಬಿಟ್ಟಿಯ ಜನಕ್ಕೆ, ಆಮೇಲೆ ತಲೆ ತಿರ್ಗಿದಾಯ್ತಾರೆ. ಮೇಡಮ್ ಈ ಕಡೆ ರೆಡಿ. ಹಂಗೆ ಹೇಗಿದೆ ಗೈಸ್? ನೋಡಿ ಗೈಸ್, ನಾನು ಇವತ್ತೆಲ್ಲ ಫುಲ್ ರೆಡ್ ಡೇಂಜರ್. ನಾನು ರೆಡ್ ಆಗಿದೆ.
ಗೈಸ್ ಇವಾಗ ನನ್ನದು 2ನೇ ಕಾಸ್ಟ್ಯೂಮ್, ನಿಶಂದು ಕೂಡ 2ನೇ ಕಾಸ್ಟ್ಯೂಮ್. ಅವಳಿಗೆ ಪೋಸಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ಬೇಕು ಗೈಸ್. ಇನ್ನೂ ಮರಿ ಪಾಪು ಅಲ್ವಾ, ಅದು ಅಷ್ಟು ಅದೇನೋ ಅಷ್ಟು ಲುಕ್ ಚೆನ್ನಾಗಿಲ್ಲ ನೋಡೋಕ್ಕೆ. ಸೊ ಇವಾಗ ನಾವು ಶೂಟ್ ಮಾಡ್ತಾಯಿದ್ದೀವಿ. ಟೈಮ್ ಎಷ್ಟು ಇಲ್ಲೇ ಇದೆ, 11:15 ಆಗಿದೆ. ಇನ್ನೇನು ಮುಗಿತಾ ಇದೆ ನಿಶಾ ಅವ್ರದ್ದು ಶೂಟು. ನೆಕ್ಸ್ಟು ನಿಶಾ ಅವರು ಹೋಗ್ತಾರೆ, ನಾನು ಶೂಟ್ಗೆ ಹೋಗ್ತೀನಿ. ಅವರು ಅಂದರೆ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಬರಕ್ಕೆ ಹೋಗ್ತಾರೆ. ಇಷ್ಟು ಸ್ಯಾರಿಗಳಿಗೆ ಬ್ಲೌಸ್ ಹೊಲಿಸಿ ಜಿಗ್ಜಾಗು ಫಾಲ್ಸ್ ಮಾಡಿಸಿ ಎಲ್ಲ ಅರೇಂಜ್ ಮಾಡಿ ನಮ್ಮ ಶಶಿ ಇದ್ರದ್ದು ಬ್ಲೌಸ್ ಯಾವ ಥರ ಬರುತ್ತೆ ಮೇಡಮ್? ಬ್ಲೌಸು ನಾವು ನೋಡಿ ಈ ಥರ ಪ್ಲೇನ್ ಆದರೂ ಹಾಕೋಬೋದು, ಇಲ್ಲ ಅಂತ ಅಂದರೆ ಈ ಥರ ಪ್ರಿಂಟೆಡಲ್ಲೂ ಬರುತ್ತೆ. ಅದನ್ನು ನಾನು ಪ್ರಿಂಟೆಡಲ್ಲಿ ಸ್ಟಿಚ್ ಮಾಡಿಸಿಲ್ಲ, ನಾನು ಪ್ಲೇನ್ ಹಾಕಿದ್ದೀನಿ. ಯಾಕಂದರೆ ಪ್ಲೇನ್ ಹಾಕಿದಾಗ ಅದು ಈ ಒಂದು ಡಿಸೈನ್ ಏನಿದೆ ಇದು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಪ್ಲೇನ್ ಬ್ಲೌಸ್ ಹಾಕೊಳ್ಳಿ. ನಿಮಗೆ ನೆನಪಿದೆಯಾ, ನಾನು ವೈಟ್ ಕಲರ್ ಹಾಕಿದಾಗ ಹಾಫ್ ಬ್ಲೌಸ್ ಹಾಕಿದ್ದೆ. ಸೊ ಇವಾಗ ನಾನು ಎಲ್ಬೋ ಬ್ಲೌಸ್ ಹಾಕಿದ್ದೀನಿ. ನೀವೀಗ ಬೇಗ ಹೋಗಿ ಬೇರೆ ಸೀರೆ ಹಾಕೋ ಬನ್ನಿ. ಹುಷಾರು ಆಯ್ಕೊಬಿಟ್ಟಿಯಾ? ಅಷ್ಟೇ ಗೈಸ್, ಆಮೇಲೆ ಹಾಯ್, ಇವರು ಅರುಣ ಅಂತ. ಇವತ್ತು ನಮಗೆ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ. ಇವರೇ ಥ್ಯಾಂಕ್ ಯು ಸೋ ಮಚ್. ಸ್ಯಾರಿಗೂ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ದಾರೆ. ಹಾಂ ಹೌದು. ಹಾಗೆ ಬೆಳಗ್ಗೆನೇ ಎದ್ದು ಬಂದಿದ್ದಾರೆ, ನಮಗಿಂತ ಮುಂಚೆನೇ ಬಂದವರು. ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವರು ಎಷ್ಟು ವರ್ಷದಿಂದ ನಂಗೆ ಮೆಸೇಜ್ ಮಾಡಿದ್ರಿ? 4 years ಬ್ಯಾಕ್ ಪಾಪ. ಆಮೇಲೆ ಲಾಸ್ಟ್ ಟೈಮ್ ನಮ್ಮನೆ ಇದಕ್ಕೆ ಬಂದಿದ್ರು, ಆವಾಗ ನನ್ನನ್ನು ನೀವು ಏನೋ ಮೆಸೇಜ್ ತೋರಿಸಿ ನನಗೆ ಒಂಥರ ಆಗೋದು. ಪಾಪ 4 ವರ್ಷದಿಂದ ಮಾಡಿದ್ದಾರೆ, ಸಿಕ್ಕೇ ಇಲ್ಲ ಅವ್ರ ಮೆಸೇಜ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ದು ಏನಾದ್ರು ಗಿಕಪ್ ಇದ್ದರೆ ಇವ್ರ ಹತ್ರ ಮಾಡಿಸ್ಕೊಳ್ಳಿ. ಹಾಂ ಓಕೆ, ಬರ್ತಾರೆ ಬಿಡಿ. ನಮ್ಮ ಹೆಸ್ರು ಹೇಳ್ಕೊಂಬರೋ ಡಿಸ್ಕೌಂಟ್ ಕೊಡಿ. ಹಾಯ್, ಹಲೋ ಉಪೇಂದ್ರಸ್, ಬನ್ನಿ. ಹಾಯ್ ಸ್ವಾತಿ, ಬನ್ನಿ. ಇವರು ಡೈರೆಕ್ಟರ್. ಟಿಡಿನ್ ಓಂಕಾರ ಶ್ರೀ ವಿನಾಯಕ ಗೆಳೆಯರ ಬೆಳೆದವ್ರಿಗೆ ನಮಸ್ಕಾರ. ನಮಸ್ತೆ ಅಣ್ಣ. ಹೇಳಿ. ಅಣ್ಣ ತಂಗಿ ಇರೋ ಕಡೆ ಇರಲೇಬೇಕು. ತಂಗಿ ಬೆಂಗಳೂರಿಗೆ ಬಂದ್ರು ಅಂತ ಗೊತ್ತಾದ ತಕ್ಷಣ ಓಡಿ ಇಲ್ಲ, ಊರಲ್ಲಿದ್ದೆ. ಊರಿಂದ ಬಂದ್ರ? ಊರಿಂದ ಬೆಂಗಳೂರಿಗೆ ಬಂದಿದ್ದೆ, ಬೆಂಗಳೂರು ಮನೆಗೆ. ಮೊದಲು ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಕೆಲವೊಂದು ಐಟಮ್ ನಾವು ಕೊಡಬೇಕಾಗಿತ್ತು, ಬ್ಯಾಂಕ್ ರಿಲೇಟೆಡ್. ಈ ಸುಳ್ಳು ಹೇಳ್ಬೇಡಿ ಅಣ್ಣ, ತಂಗಿ ನೋಡ್ಬೇಕಿತ್ತು ಅನ್ನಿ. ನಮ್ಮ ಬಾವನ್ ನೋಡಕ್ಕೆ, ತಂಗಿ ನೋಡಕ್ಕೆ, ನಿಶು ನೋಡಕ್ಕೆ, ವಿನೋದ್ ನೋಡಕ್ಕೆ, ಎಲ್ಲ ನೋಡಕ್ಕೆ. ಓ ವಿನೋದ್ ನೋಡಿ 9 ತಿಂಗಳಾಯ್ತು. 9 ತಿಂಗಳು ವಿನೋದ್ ನೋಡ. ಅಲ್ಲಿ ನೋಡಿ ಅವಳು ಅದ್ ಏನ್ ಮಾಡ್ತಾವಳು. ಅವರು ಎಳ್ಕೊಂಬಂದ್ ಫೋಟೋ ತೆಗಿತಾಳೆ. ಬೆಳಗ್ಗೆಯಿಂದ ನಮ್ ಫೋಟೋ ತೆಗ್ದವ್ರಲ್ಲ, ಅದಕ್ಕೆ ಇವಾಗ ಅವ್ರ ಫೋಟೋ ತೆಗಿತಾವಳೆ. ತೆಗುದ್ಲ ಅಣ್ಣ ಚೆನ್ನಾಗಿ? ಫೋಟೋಗ್ರಾಫರ್ಗೆ ಫೋಟೋ ಕೊಡ್ತಾವಳೆ, ಕ್ಯಾಂಡಿಡ್ ಫೋಟೋ. ವಾವ್, ಸೂಪರ್ ಸ್ಯಾರಿ ನೋಡು. ಶಶಿ ಅಣ್ಣನ ಫೋಟೋ ಹೆಂಗ್ ತೆಗ್ದಿದ್ದೀನಿ. ಕ್ಯಾಂಡಿಡ್ ತಾನೇ ಮಧು. ಬಾ ಇದಳು ನನ್ನ ತಕ್ಕೊಡು. ಬಾ, ನಿಂದೊಂದು ತೆಗಿತೀನಿ ಬಾ. ನಡಿ. ಯಾಕಣ್ಣ? ಹೆಂಗ್ ತೆಗ್ದಿದ್ದೀನಿ ಅಕ್ಕ ತಂಗಿ ಸಂಬಂಧನ ಹೆಂಗೆ ಎನ್ಹಾನ್ಸ್ ಮಾಡಿದೀನಿ ನೋಡಿ ಬನ್ನಿ. ಒಂದೇ ಇನ್ನೊಂದು ತೆಗಿಲ್ಲ, ತೆಗಿರಿ. ಇನ್ನ ಬೇರೆ ಪೋಸ್ ಕೊಡಿ. ಸೂಪರ್. ಫೋಟೋ ತೆಗ್ದಿದ್ದೀರಿ ನಾನಂದ್ರೆ ಬಂದಿಲ್ಲ ಅಂದ್ರೆ. ವಾವ್, ನಿಜ ಚೆನ್ನಾಗಿ ತೆಗ್ದೋಳೆ. ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಂದಿದ್ದೀನಿ. ವಾವ್. ಫೈನಲಿ ನಾನು 5 ಅವಳು 5 ಅಲ್ವಾ, ಟೋಟಲ್ 10 ಸ್ಯಾರಿಗಳ ಶೂಟ್ ಮುಗ್ದಿದೆ. ಟೈಮ್ 4 ಗಂಟೆ ಆಗಿದೆ. ನಾವು ಇನ್ನೂ ಲೇಟ್ ಆಗುತ್ತೆ, ಒಂದು 7 ಗಂಟೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಪಟ ಅಂತ ಮುಗಿತು. ಯಾಕೆಂದರೆ ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ 7ಗೆಲ್ಲ ಮೇಕಪ್ ಸ್ಟಾರ್ಟ್ ಆಯ್ತಲ್ಲ, 8:30ಗೆಲ್ಲ ಶೂಟ್ ಸ್ಟಾರ್ಟ್ ಆಯಿತು. ಮುಗೀತು. ಮೇಕಪ್ ಆರ್ಟಿಸ್ಟ್ ಹೋದರು, ಕ್ಯಾಮ್ರಾಮ್ಯಾನ್ ಹೋದರು. ಸೊ ಇವಾಗ ನಾವು ನಂದು ಕಾಸ್ಟ್ಯೂಮ್ ಚೇಂಜ್ ಆಯಿತು. ಮೇಕಪ್ ಒಂದು ಮನೆಗೆ ಹೋಗಿ ತೆಗಿಬೇಕು.
ಅಷ್ಟೇ ಗೈಸ್, ಶೂಟ್ ಚೆನ್ನಾಗಾಯಿತು, ಸೀರೆಗಳು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಬಂದಿದೆ. ಸೊ ಬೇಗ ಹೋಗಿ ಎಲ್ಲರೂ ಇದು ಹಾಕೋ ಅಷ್ಟರಲ್ಲಿ ಹಾಕಿರ್ತೀವಿ ಅನಿಸುತ್ತೆ ಒಂದೊಂದು ಸ್ಯಾರಿನ. ಹೋಗಿ ಎಲ್ಲ ನಮ್ಮ ವೆಬ್ಸೈಟ್ ನಿಧು ವಸ್ತ್ರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ ಸ್ಯಾರಿನ ಬೈ ಮಾಡಿ ಅಷ್ಟೇ. ಇವಾಗ ಮನೆಗೆ ಹೋಗ್ಬೇಕು, ತುಂಬ ಟಯರ್ಡ್ ಆಗೋಗಿದೆ ಗೈಸ್. ಬಾಯ್ 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 ಅಣ್ಣ, ಹುಷಾರು, ಹೋಗಿದ್ದು ಬನ್ನಿ. ಹಾಂ ಬಾಯ್ ಬಾಯ್. ನಾವು ಹೊಂಟ್ವಿ. ನಾವು ಇವತ್ತು ಇದೇನು ಯಾವ ಸ್ಟುಡಿಯೋ ಇದೆ, ದಿ ಶೈರಾ ಸ್ಟುಡಿಯೋ ಅಂತ ಒಂದು ಲೊಕೇಶನ್ ಇದೆ. ಅದು ಬೈಕ್ ಬರಲಿಲ್ಲ ಸಡನ್ನಾಗಿ. ಇಲ್ಲಿ ನಾನು ಇವತ್ತು ಆ್ಯಕ್ಚುಲಿ ಪ್ರಾಪರ್ಟಿ ನೋಡಿದ್ದು, ಅಷ್ಟೆಲ್ಲ ಒಳಗಡೆ ಸೆಟಪ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಂದು ಬ್ರೈಟ್ ಟು ಬಿನ ನಿಶೈಲ್ ಮಾಡಿದ್ಲು, ಅದು ಕತ್ಲೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾವು ಏನೂ ಅಷ್ಟು ನೋಡಿರಲಿಲ್ಲ. ಅದು ಒಂದು ಮೂನು ಮತ್ತು ಇದು ನೋಡಿದ್ವಿ ಅಷ್ಟೇ, ಅಲ್ಲಿ ಡೆಕೋರ್ ಮಾಡಿಸಿದ್ಲಲ್ಲ ಅಲ್ಲಿ. ಬಟ್ ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಸೆಟಪಲ್ಲೂ ವಿಡಿಯೋಸ್ ಮಾಡಿದ್ವಿ, ಅದೆಲ್ಲ ಬರ್ತಾ ಇರುತ್ತೆ ಒಂದಾದ್ಮೇಲೆ ಒಂದು ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದರ ಒಂದು ಸ್ಪೆಷಲ್ ಏನೋ ಶೂಟ್ಸ್ಗಳಿಗೆ ಎಲ್ಲೆಲ್ಲೋ ಹೋಗಿ ಸೆಟ್ಗಳನ್ನ ಹುಡ್ಕೋ ಬದಲು ಒಂದೇ ಕಡೆ ಎಲ್ಲ ಸಿಗುತ್ತೆ, ಟ್ರೆಡಿಷ್ನಲ್ ವೆಸ್ಟರ್ನ್ ಎಲ್ಲನೂ. ಸೊ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆಯಂತೆ. ಸೊ ಅಲ್ಲೂ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿತ್ ಏನಾದರೂ ಕ್ಯಾಮ್ರಾ ಬೇಕು ಅಂತ ಅಂದ್ರೂ ಅವರೇ ವಿಡಿಯೋ ಪ್ರೊವೈಡು ಮಾಡ್ತಾರೆ. ಸೊ ಇವ್ರು ತುಂಬ ಕೆಲಸ ಮಾಡಿದ್ದಾರೆ, ಸುಸ್ತಾಗಿದೆ. ನಡೀರಿ ನಿಖಿಲ್ ರವೀಂದ್ರ ಅವರು. ಯಪ್ಪ ಪಾಪ ಸುಸ್ತಾಗ್ಬಿಟ್ಟವ್ರೆ ನಮ್ಮ ಹಿಂದಿಂದೆ ಅಲ್ದು ವಿಡಿಯೋ ಮಾಡಿ. ಏನು ಮಲಗಿದ ಕಡೆನೇ ಮಲಗಿರೋದು, ಅದನ್ನು ಸೀಟ್ನ ಹಿಂದಕ್ಕೆ ಹಾಕೊಂಡು AC ಬೆಳಗ್ಗೆಯಿಂದ 4 ಗಂಟೆ ತನಕ ಸತತ ಆನ್ ಆಗಿದೆ. ಪೆಟ್ರೋಲ್ ಅರ್ಧಕ್ಕರ್ಧ ಖಾಲಿಯಾಗಿದೆ, ಡೀಸೆಲ್ ಕಾಲು ಇಲ್ಲಿಂದ ಇಲ್ಲಿಗೆ ಮುರಿದೋಗಿದೆ ಇವತ್ತು. ನಡೀರಿ ಹೋಗುವ. ಸೊ ಮನೆಗೆ ರೀಚ್ ಆದ್ವಿ. ವಿಡಿಯೋನ ಎಂಡ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ನನ್ನ ಮೇಕಪ್ ನೋಡಿ ಇನ್ನೂ ಇದೆ. ಹೇರ್ ಸ್ಟೈಲ್ ನೋಡಿ, ಇಲ್ಲಿ ಕ್ರಿಂಪಿಂಗ್ ಮಾಡಿದಾರೆಲ್ಲ ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಹೇರ್ ಡ್ಯಾಮೇಜ್ ಆಗುತ್ತೆ, ಈ ಥರ ಎಲ್ಲ ಮಾಡಿಸ್ಬಾರ್ದು. ಸೊ ನಾನು ಎಲ್ಲೋ ವರ್ಷಕ್ಕೆ 2 ಸಲ 3 ಸಲ ಅಷ್ಟೇ, ಯಾರ್ದಾರು ಮದುವೆ, ನಮ್ಮ ಅಣ್ಣನ ಮದುವೆ, ಪ್ರಿಯಾಕ್ಕನ ಮದುವೆ, ಅದು ಬಿಟ್ಟರೆ ಇವಾಗಲೇ ಅನಿಸುತ್ತೆ ಕ್ರಿಂಪಿಂಗ್ ಮಾಡಿಸಿರೋದು. ಸೊ ಜಾಸ್ತಿ ಮಾಡಿಸ್ಬಾರ್ದು, ಹೇರ್ ಡ್ಯಾಮೇಜ್ ಆಗುತ್ತೆ. ನನಗೆ ಹೇರ್ ವಾಶ್ ಮಾಡಿದ್ರೂ 1-2 ದಿನ ಈ ಥರನೇ ಇರುತ್ತೆ. ನಾನು ಸ್ಮೂತ್ನಿಂಗ್ ಮಾಡಿಸಿರೋದ್ರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಸೊ ಹಾಗೆ ಹೇರ್ ಕೇರ್ ಕೂಡ ಮಾಡಬೇಕು. ಇವಾಗ ಮಲ್ಕೊಂಡ್ರೆ ಸಾಕು ಅಷ್ಟೇ. ಸೊ ಮೈಸೂರಿಗೆ ಬಂದ ತಕ್ಷಣ ನಿಧೋಸ್ತ್ರ ಹೋಗಿ ಸ್ಟಾಕ್ಸ್ ಎಲ್ಲ ಬಂದಿತ್ತು ಹೊಸದು. ಸೊ ಅದನ್ನೆಲ್ಲ ಎತ್ತಿಟ್ಟು ಮನೆಗೆ ಇವಾಗ ರೀಚ್ ಆದ್ವಿ ಅಷ್ಟೇ. ಇವತ್ತಿನ ಡೇ ಈ ಥರ ಇತ್ತು. ಫುಲ್ ಟಯರ್ಡ್ ಫೀಲಿಂಗ್, ಆದರೂ ಒಂಥರ ಖುಷಿ. ನಮ್ಮ ಸ್ಯಾರಿ ಎಲ್ಲ ಉಟ್ಕೊಂಡು ಶೂಟ್ ಮಾಡಿಸಿದ್ವಲ್ಲ ಅಷ್ಟೇ. ನಾಳೆಯಿಂದ ಒಂದೊಂದೇ ಬಿಡ್ತಾ ಇರ್ತೀವಿ ನೋಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್.